ಸಹೋದರಿ ಸೀತೆ, ನೀನು ಪಡೆದ ಭಾಗ್ಯ ನಮಗೂ ಸಿಗಲಿ ಎಂಬ ನಿನ್ನ ಸದ್ಭಾವನೆ, ನಿನ್ನ ಪ್ರಾರ್ಥನೆ ಈಗ ನಮ್ಮ ಪಾಲಿಗೆ ಅಯೋಧ್ಯೆಯಲ್ಲಿಯೂ ಫಲಪ್ರದವಾಗುತ್ತಿದೆ. ಹೌದು, ಮಿಥಿಲೆಯಲ್ಲಿ ಸೀತಾ ಸಹೋದರಿಯ ಕಂಕಣ ಭಾಗ್ಯ ಕೂಡಿ ಬಂತು. ಅದೇ ಭಾಗ್ಯ ನಮಗೂ ದೊರೆಯಿತು. ಈಗ ಇಲ್ಲಿ ಸಹೋದರಿ ಸೀತೆಯ ಪತಿದೇವರು ಏಕಪತ್ನಿ ವ್ರತಸ್ಥನಾಗಿರುತ್ತೇನೆ ಎಂದು ಪ್ರತಿಜ್ಞೆಯನ್ನು ಮಾಡಿದರು. ಅವರ ಸಹೋದರರು ಅವರನ್ನೇ ಅನುಕರಿಸುವುದರಿಂದ ಆ ಭಾಗ್ಯವೂ ಈಗ ನಮಗೂ ದೊರೆಯಿತು. ಹೌದು, ಅದಕ್ಕೆ ನಾನು ಒಂದು ನಿರ್ಧಾರಕ್ಕೆ ಬಂದೆ. ಹೇಗೆ ಹೂವಿನ ಜೊತೆ ನಾರು ದೇವರ ಕೊರಳನ್ನು ಅಲಂಕರಿಸುತ್ತದೆಯೋ ಹಾಗೆಯೇ ಸಹೋದರಿಯ ಪುಣ್ಯ ವಿಶೇಷದ ಫಲ ನಮಗೂ ಲಭಿಸುತ್ತದೆ. ಈಗ ಇದಕ್ಕಾಗಿ ಹಿರಿಯ ಸಹೋದರಿ ಸೀತೆಗೆ ಅಭಿನಂದನೆಯನ್ನು ಸಲ್ಲಿಸುವುದು ಹೇಗೆ? ಹೌದು ಸಹೋದರಿ, ನಾವು ಕೃತಜ್ಞತೆಯನ್ನು ಹೇಗೆ ಸಲ್ಲಿಸುವುದು? ನಿಮ್ಮ ಭಾಗ್ಯಗಳೆಲ್ಲ ನನ್ನಿಂದ ಲಭಿಸಿದ್ದು ಎಂದು ತಿಳಿಯದಿದ್ದರೆ ಒಳಿತು. ಆಗ ನಾನೇ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ, ಕೃತಜ್ಞತೆಯನ್ನು ಹೇಳುತ್ತೇನೆ. ದಯಮಾಡಿ ನಿಮ್ಮ ಭಾಗ್ಯಕ್ಕೆಲ್ಲ ನಿಮ್ಮ ಪುಣ್ಯ ಫಲವೇ ಕಾರಣವೆಂದು ತಿಳಿಯಿರಿ.